ಸಿ.ವಿ. ರಾಮನ್ ಆಸ್ಪತ್ರೆ ಆವರಣದಲ್ಲಿ ನೀರಿಗೆ ಬರ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನೀರಿನ ಘಟಕ ಬಂದ್. ಕುಡಿಯುವ ನೀರಿಗಾಗಿ ರೋಗಿಗಳ ಸಂಬಂಧಿಕರು ಪರದಾಡುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಮೋಟಾರ್ ನಿರ್ವಹಣೆಯೇ ಇಲ್ಲ. ಮೋಟಾರ್ ನಿರ್ವಹಣೆ ಇಲ್ಲದೆ ಆ ಮೋಟಾರ್ ಕೂಡ ತುಕ್ಕು ಹಿಡಿದಿದೆ. ಹಣ ಕೊಟ್ಟು ಹೋಟೆಲ್ನಿಂದ ನೀರು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಿ. ಆಸ್ಪತ್ರೆಯ ಆಡಳಿತ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದೆ. ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ಬಿಬಿಎಂಪಿ ಈ ಬಗ್ಗೆ ಗಮನ ಹರಿಸಿಲ್ವಾ? ಆಸ್ಪತ್ರೆ ಅಂಗಳದಿಂದಲೇ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಈಗ ಇಂದಿರಾನಗರದ ಸಿ.ವಿ. ರಾಮನ್ ಆಸ್ಪತ್ರೆ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು, ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಸಾಕಷ್ಟು ಜನ ಇಲ್ಲಿ ರೋಗಿಗಳು ಬರ್ತಾರೆ. ಕುಡಿಯೋ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ರೋಗಿಗಳ ಸಂಬಂಧಿಕರು ಬರ್ತಾರೆ. ಇಲ್ಲಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಒಂದು 20 ಲೀಟರ್ ನೀರು ಸಿಗ್ತಿತ್ತು. ಬಟ್ ಇದೀಗೆಲ್ಲ ಬಂದ್ ಆಗಿದೆ. ನೋಡ್ತಿರ್ಬೋದು, ಎಲ್ಲ ಮೋಟರ್ಗಳೆಲ್ಲ ತುಕ್ಕು ಹಿಡಿದು ಹೋಗಿದೆ, ಜಂಗು ಬಂದು ಹೋಗಿದೆ. ಮೇಂಟೈನ್ ಮಾಡಿಲ್ಲ. ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿದರೆ ಮೇಂಟೈನ್ ಮಾಡಿಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಆಸ್ಪತ್ರೆ ಇದೆ. ಈ ಒಂದು ಆವರಣದಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಬರ್ತಾರೆ, ರೋಗಿಗಳ ಸಂಬಂಧಿಕರು ಬರ್ತಾರೆ, ರೋಗಿಗಳು ನೀರು ಬೇಕಾಗತ್ತೆ. ಆದ್ರೀಗ ನೀರಿಲ್ಲ. ಹೀಗಾಗಿ 20 ರೂಪಾಯಿ ಹೊರಗಡೆ ಕೊಟ್ಟು ಬಾಟ್ಲಿ ಕೊಟ್ಟು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಇಲ್ಲಿ ಬರುವಂತಹ ರೋಗಿಗಳ ಸಂಬಂಧಿಕರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ. ಯಾಕಂದ್ರೆ ಕುಡಿಯೋ ನೀರಿಲ್ಲ, ಪರದಾಡ್ತಿದ್ದೇವೆ, ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲವೂ ಹಾಳಾಗಿದೆ. ಮೇಂಟೈನ್ ಮಾಡುವಲ್ಲಿ ವಿಫಲವಾಗಿದೆ ಬಿಬಿಎಂಪಿ. ಸಂಬಂಧಪಟ್ಟ ಆಸ್ಪತ್ರೆಯ ಸಿಬ್ಬಂದಿಗಳು ಯಾರು ಮೇಲ್ವಿಚಾರಕರು ಸಹ ಒಂದ್ ಕಡೆ ಇದರ ಬಗ್ಗೆ ಗಮನ ಹರಿಸಬೇಕಿತ್ತು. ಬಟ್ ಯಾರೂ ಹರಿಸಿಲ್ಲ. ಸುಮಾರು ದಿನಗಳಿಂದ ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಹೀಗಾಗಿ ರೋಗಿಗಳು ಪರದಾಡುವ ಪರಿಸ್ಥಿತಿ, ಅಂದ್ರೆ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿ.ವಿ. ರಾಮನ್ ಆಸ್ಪತ್ರೆ ಆವರಣದಲ್ಲಿ ನೀರಿಗೆ ಬರ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನೀರಿನ ಘಟಕ ಬಂದ್. ಕುಡಿಯುವ ನೀರಿಗಾಗಿ ರೋಗಿಗಳ ಸಂಬಂಧಿಕರು ಪರದಾಡುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಮೋಟಾರ್ ನಿರ್ವಹಣೆಯೇ ಇಲ್ಲ. ಮೋಟಾರ್ ನಿರ್ವಹಣೆ ಇಲ್ಲದೆ ಆ ಮೋಟಾರ್ ಕೂಡ ತುಕ್ಕು ಹಿಡಿದಿದೆ. ಹಣ ಕೊಟ್ಟು ಹೋಟೆಲ್ನಿಂದ ನೀರು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಿ. ಆಸ್ಪತ್ರೆಯ ಆಡಳಿತ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದೆ. ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ಬಿಬಿಎಂಪಿ ಈ ಬಗ್ಗೆ ಗಮನ ಹರಿಸಿಲ್ವಾ? ಆಸ್ಪತ್ರೆ ಅಂಗಳದಿಂದಲೇ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಈಗ ಇಂದಿರಾನಗರದ ಸಿ.ವಿ. ರಾಮನ್ ಆಸ್ಪತ್ರೆ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು, ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಸಾಕಷ್ಟು ಜನ ಇಲ್ಲಿ ರೋಗಿಗಳು ಬರ್ತಾರೆ. ಕುಡಿಯೋ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ರೋಗಿಗಳ ಸಂಬಂಧಿಕರು ಬರ್ತಾರೆ. ಇಲ್ಲಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಒಂದು 20 ಲೀಟರ್ ನೀರು ಸಿಗ್ತಿತ್ತು. ಬಟ್ ಇದೀಗೆಲ್ಲ ಬಂದ್ ಆಗಿದೆ. ನೋಡ್ತಿರ್ಬೋದು, ಎಲ್ಲ ಮೋಟರ್ಗಳೆಲ್ಲ ತುಕ್ಕು ಹಿಡಿದು ಹೋಗಿದೆ, ಜಂಗು ಬಂದು ಹೋಗಿದೆ. ಮೇಂಟೈನ್ ಮಾಡಿಲ್ಲ. ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿದರೆ ಮೇಂಟೈನ್ ಮಾಡಿಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಆಸ್ಪತ್ರೆ ಇದೆ. ಈ ಒಂದು ಆವರಣದಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಬರ್ತಾರೆ, ರೋಗಿಗಳ ಸಂಬಂಧಿಕರು ಬರ್ತಾರೆ, ರೋಗಿಗಳು ನೀರು ಬೇಕಾಗತ್ತೆ. ಆದ್ರೀಗ ನೀರಿಲ್ಲ. ಹೀಗಾಗಿ 20 ರೂಪಾಯಿ ಹೊರಗಡೆ ಕೊಟ್ಟು ಬಾಟ್ಲಿ ಕೊಟ್ಟು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಇಲ್ಲಿ ಬರುವಂತಹ ರೋಗಿಗಳ ಸಂಬಂಧಿಕರು ಒಂದ್ ಕಡೆ ಆಕ್ರೋಶ ಹೊರಹಾಕ್ತಿದ್ರೆ. ಯಾಕಂದ್ರೆ ಕುಡಿಯೋ ನೀರಿಲ್ಲ, ಪರದಾಡ್ತಿದ್ದೇವೆ, ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲವೂ ಹಾಳಾಗಿದೆ. ಮೇಂಟೈನ್ ಮಾಡುವಲ್ಲಿ ವಿಫಲವಾಗಿದೆ ಬಿಬಿಎಂಪಿ. ಸಂಬಂಧಪಟ್ಟ ಆಸ್ಪತ್ರೆಯ ಸಿಬ್ಬಂದಿಗಳು ಯಾರು ಮೇಲ್ವಿಚಾರಕರು ಸಹ ಒಂದ್ ಕಡೆ ಇದರ ಬಗ್ಗೆ ಗಮನ ಹರಿಸಬೇಕಿತ್ತು. ಬಟ್ ಯಾರೂ ಹರಿಸಿಲ್ಲ. ಸುಮಾರು ದಿನಗಳಿಂದ ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಹೀಗಾಗಿ ರೋಗಿಗಳು ಪರದಾಡುವ ಪರಿಸ್ಥಿತಿ, ಅಂದ್ರೆ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿ.ವಿ. ರಾಮನ್ ಆಸ್ಪತ್ರೆ ಆವರಣದಲ್ಲಿ ನೀರಿಗೆ ಬರ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನೀರಿನ ಘಟಕ ಬಂದ್. ಕುಡಿಯುವ ನೀರಿಗಾಗಿ ರೋಗಿಗಳ ಸಂಬಂಧಿಕರು ಪರದಾಡುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಮೋಟಾರ್ ನಿರ್ವಹಣೆಯೇ ಇಲ್ಲ. ಮೋಟಾರ್ ನಿರ್ವಹಣೆ ಇಲ್ಲದೆ ಆ ಮೋಟಾರ್ ಕೂಡ ತುಕ್ಕು ಹಿಡಿದಿದೆ. ಹಣ ಕೊಟ್ಟು ಹೋಟೆಲ್ನಿಂದ ನೀರು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಿ. ಆಸ್ಪತ್ರೆಯ ಆಡಳಿತ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದೆ. ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ಬಿಬಿಎಂಪಿ ಈ ಬಗ್ಗೆ ಗಮನ ಹರಿಸಿಲ್ವಾ? ಆಸ್ಪತ್ರೆ ಅಂಗಳದಿಂದಲೇ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಈಗ ಇಂದಿರಾನಗರದ ಸಿ.ವಿ. ರಾಮನ್ ಆಸ್ಪತ್ರೆ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು, ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಸಾಕಷ್ಟು ಜನ ಇಲ್ಲಿ ರೋಗಿಗಳು ಬರ್ತಾರೆ.
ಕುಡಿಯೋ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ರೋಗಿಗಳ ಸಂಬಂಧಿಕರು ಬರ್ತಾರೆ, ಇಲ್ಲಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಒಂದು 20 ಲೀಟರ್ ನೀರು ಸಿಗ್ತಿತ್ತು. ಬಟ್ ಇದೀಗೆಲ್ಲ ಬಂದಾಗಿದೆ. ನೋಡ್ತಿರ್ಬೋದು ಎಲ್ಲ ಮೋಟರ್ಗಳೆಲ್ಲ ತುಕ್ಕು ಹಿಡಿದು ಹೋಗಿದೆ, ಜಂಗು ಬಂದು ಹೋಗಿದೆ. ಮೇಂಟೈನ್ ಮಾಡಿಲ್ಲ, ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿದರೆ ಮೇಂಟೈನ್ ಮಾಡಿಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಆಸ್ಪತ್ರೆ ಇದೆ. ಈ ಒಂದು ಆವರಣದಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಬರ್ತಾರೆ, ರೋಗಿಗಳ ಸಂಬಂಧಿಕರು ಬರ್ತಾರೆ, ರೋಗಿಗಳು ನೀರು ಬೇಕಾಗತ್ತೆ. ಆದ್ರೀಗ ನೀರಿಲ್ಲ. ಹೀಗಾಗಿ 20 ರೂಪಾಯಿ ಹೊರಗಡೆ ಕೊಟ್ಟು ಬಾಟ್ಲಿ ಕೊಟ್ಟು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಇಲ್ಲಿ ಬರುವಂತಹ ರೋಗಿಗಳ ಸಂಬಂಧಿಕರು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ. ಯಾಕಂದ್ರೆ ಕುಡಿಯೋ ನೀರಿಲ್ಲ, ಪರದಾಡ್ತಿದ್ದೇವೆ, ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲವೂ ಹಾಳಾಗಿದೆ, ಮೇಂಟೈನ್ ಮಾಡುವಲ್ಲಿ ವಿಫಲವಾಗಿದೆ. ಬಿಬಿಎಂಪಿ ಸಂಬಂಧಪಟ್ಟ ಆಸ್ಪತ್ರೆಯ ಸಿಬ್ಬಂದಿಗಳು ಯಾರು ಮೇಲ್ವಿಚಾರಕರು ಸಹ ಒಂದ್ ಕಡೆ ಇದರ ಬಗ್ಗೆ ಗಮನ ಹರಿಸಬೇಕಿತ್ತು. ಬಟ್ ಯಾರೂ ಹರಿಸಿಲ್ಲ. ಸುಮಾರು ದಿನಗಳಿಂದ ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಹೀಗಾಗಿ ರೋಗಿಗಳು ಪರದಾಡೋ ಪರಿಸ್ಥಿತಿ, ಅಂದ್ರೆ ನೀರಿಲ್ಲದೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿ.ವಿ. ರಾಮನ್ ಆಸ್ಪತ್ರೆಯ ಆವರಣದಲ್ಲಿ ನೀರಿಗೆ ಬರ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನೀರಿನ ಘಟಕ ಬಂದ್. ಕುಡಿಯುವ ನೀರಿಗಾಗಿ ರೋಗಿಗಳ ಸಂಬಂಧಿಕರು ಪರದಾಡುವಂತಹ ಪರಿಸ್ಥಿತಿ. ಮತ್ತೊಂದು ಕಡೆ ಮೋಟಾರ್ ನಿರ್ವಹಣೆಯೇ ಇಲ್ಲ. ಮೋಟಾರ್ ನಿರ್ವಹಣೆ ಇಲ್ಲದೆ ಆ ಮೋಟಾರ್ ಕೂಡ ತುಕ್ಕು ಹಿಡಿದಿದೆ. ಹಣ ಕೊಟ್ಟು ಹೋಟೆಲ್ನಿಂದ ನೀರು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಇಲ್ಲಿ. ಆಸ್ಪತ್ರೆಯ ಆಡಳಿತ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದೆ. ಆಸ್ಪತ್ರೆ ಆಡಳಿತ ಮಂಡಳಿ ಹಾಗೂ ಬಿಬಿಎಂಪಿ ಈ ಬಗ್ಗೆ ಗಮನ ಹರಿಸಿಲ್ವಾ? ಆಸ್ಪತ್ರೆ ಅಂಗಳದಿಂದಲೇ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಈಗ ಇಂದಿರಾನಗರದ ಸಿ.ವಿ. ರಾಮನ್ ಆಸ್ಪತ್ರೆ ಒಳಗಡೆ ಇದ್ದೇನೆ. ನೋಡ್ತಿರ್ಬೋದು, ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಸಾಕಷ್ಟು ಜನ ಇಲ್ಲಿ ರೋಗಿಗಳು ಬರ್ತಾರೆ, ಕುಡಿಯೋ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ರೋಗಿಗಳ ಸಂಬಂಧಿಕರು ಬರ್ತಾರೆ, ಇಲ್ಲಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಒಂದು 20 ಲೀಟರ್ ನೀರು ಸಿಗ್ತಿತ್ತು. ಬಟ್ ಇದೀಗೆಲ್ಲ ಬಂದಾಗಿದೆ. ನೋಡ್ತಿರ್ಬೋದು ಎಲ್ಲ ಮೋಟರ್ಗಳೆಲ್ಲ ತುಕ್ಕು ಹಿಡಿದು ಹೋಗಿದೆ, ಜಂಗು ಬಂದು ಹೋಗಿದೆ. ಮೇಂಟೈನ್ ಮಾಡಿಲ್ಲ, ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿದರೆ ಮೇಂಟೈನ್ ಮಾಡಿಲ್ಲ. ಯಾಕಂದ್ರೆ ಪಕ್ಕದಲ್ಲಿ ಆಸ್ಪತ್ರೆ ಇದೆ. ಈ ಒಂದು ಆವರಣದಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಬರ್ತಾರೆ, ರೋಗಿಗಳ ಸಂಬಂಧಿಕರು ಬರ್ತಾರೆ, ರೋಗಿಗಳು ನೀರು ಬೇಕಾಗತ್ತೆ. ಆದ್ರೀಗ ನೀರಿಲ್ಲ. ಹೀಗಾಗಿ 20 ರೂಪಾಯಿ ಹೊರಗಡೆ ಕೊಟ್ಟು ಬಾಟ್ಲಿ ಕೊಟ್ಟು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಇಲ್ಲಿ ಬರುವಂತಹ ರೋಗಿಗಳ ಸಂಬಂಧಿಕರು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ. ಯಾಕಂದ್ರೆ ಕುಡಿಯೋ ನೀರಿಲ್ಲ, ಪರದಾಡ್ತಿದ್ದೇವೆ, ದುಡ್ಡು ಕೊಟ್ಟು ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲವೂ ಹಾಳಾಗಿದೆ, ಮೇಂಟೈನ್ ಮಾಡುವಲ್ಲಿ ವಿಫಲವಾಗಿದೆ. ಬಿಬಿಎಂಪಿ ಸಂಬಂಧಪಟ್ಟ ಆಸ್ಪತ್ರೆಯ ಸಿಬ್ಬಂದಿಗಳು ಯಾರು ಮೇಲ್ವಿಚಾರಕರು ಸಹ ಒಂದ್ ಕಡೆ ಇದರ ಬಗ್ಗೆ ಗಮನ ಹರಿಸಬೇಕಿತ್ತು. ಬಟ್ ಯಾರೂ ಹರಿಸಿಲ್ಲ. ಸುಮಾರು ದಿನಗಳಿಂದ ಶುದ್ಧ ನೀರಿನ ಘಟಕ ಬಂದ್ ಆಗಿದೆ. ಹೀಗಾಗಿ ರೋಗಿಗಳು ಪರದಾಡೋ ಪರಿಸ್ಥಿತಿ, ಅಂದ್ರೆ ನೀರಿಲ್ಲದೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಯಾಮರಾ ಪರ್ಸನ್ ಕಾಂತರಾಜ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.